ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ವೆಲ್ಕಮ್ ಟು RMR ಕನ್ನಡ ವ್ಲಾಗ್ಸ್. ನಾವಿವಾಗ ಹೊರಟಿದ್ದೀವಿ ನನ್ನ ತಂಗಿ ಮನೆಗೆ. ಅಲ್ಲಿಂದ ನಾಳೆ ನಾವು ಹೋಗ್ತಾ ಇದ್ದೀವಿ ಹಾಸನ್ಗೆ. ಹಾಸನಲ್ಲಿ ಜಾತ್ರೆ ಇದೆ ದೊಡ್ಡಮ್ಮ ಮನೇಲಿ. ಸೊ ಹಾಗಾಗಿ ಫುಲ್ ಎಲ್ಲ ಪ್ಯಾಕ್ ಎಲ್ಲ ಮಾಡಿಕೊಂಡು ನೋಡ್ತಾ ಇರ್ಬೋದು, ಫುಲ್ ಪ್ಯಾಕಿಂಗ್ ಎಲ್ಲ ಆಗಿದೆ. ಹೋಗ್ತಾ ಇದ್ದೀವಿ ಇವಾಗ ನನ್ನ ತಂಗಿ ಮನೆಗೆ ಹೋಗಿ ಬೆಳಗ್ಗೆ ಅಲ್ಲಿಂದ ಟ್ರೈನಲ್ಲಿ ಹೋಗ್ಬೇಕಂತ ಪ್ಲ್ಯಾನ್ ಇದೆ. ಸೊ ಹಾಸನ್ಗೆ ಹೋಗ್ತಾ ಇದ್ದೀವಿ ಜಾತ್ರೆಗೆ. ಜಾತ್ರೆ ಎಲ್ಲ ಹೇಗಿರುತ್ತೆ ಆ ವಿಡಿಯೋಸ್ ಎಲ್ಲ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಸ್ಟೇ ಟ್ಯೂನ್. ಎಲ್ರಿಗೂ ನಮಸ್ಕಾರ. ಇವತ್ತು ನನ್ನ ತಂಗಿ ಮನೆಯಿಂದ ಹೊರಡ್ತಾ ಇದ್ದೀವಿ. ನನ್ನ ತಂಗಿ ಮನೆಯಿಂದ ಹೊರಡುವಾಗ ನಮ್ಮ ಬ್ಯಾಗ್ಗಳ ಅಬ್ಬರ ಹೀಗಿತ್ತು. ಒಬ್ರದ್ದು 2-3 ಬ್ಯಾಗ್ ಅಂತ ಹೇಳಿ ಇಷ್ಟೊಂದು ಬ್ಯಾಗ್ಗಳಾಗ್ಬಿಟ್ಟಿತ್ತು. ನಮ್ಮ ಪಾಪು ಇವರೇನು ಮನೆಯೇ ಖಾಲಿ ಮಾಡ್ಕೊಂಡು ಹೋಗ್ತಾ ಇದ್ದಾರಾ ಅನ್ನೋ ರೀತಿ ಎಕ್ಸ್ಪ್ರೆಷನ್ ಕೊಡ್ತಾ ಇದ್ಲು. ಅಲ್ಲಿಂದ ಎಲ್ಲರೂ ಆಟೋ ಮಾಡಿಕೊಂಡು ರೈಲ್ವೆ ಸ್ಟೇಷನ್ ಕಡೆ ನಡೆದ್ವಿ. ರೈಲ್ವೆ ಸ್ಟೇಷನ್ಗೆ ಹೋಗೋಷ್ಟರೊಳಗೇ ತುಂಬ ಟೈಮ್ ಆಗಿತ್ತು. ನಮಗೆ ಇದ್ದಿದ್ದು 7 ಗಂಟೆ ಟ್ರೈನು. ನಾವು ಬಂದಿದ್ದೆ ಲೇಟ್ ಬಂದುಬಿಟ್ಟಿದ್ವಿ. ನಮ್ಮ ಯಜಮಾನ್ರು ಟಿಕೆಟ್ ತರೋದಕ್ಕೆ ಹೋಗಿದ್ರು. ಸೊ ನಾವು ವೀಡಿಯೋ ಮಾಡ್ಕೊತಾ ಇದ್ವಿ. 7 ಗಂಟೆ ಟ್ರೈನು, 6:40 ಆಗಿದೆ. ಇವಾಗ ಟಿಕೆಟ್ ತೊಗೊತಾ ಇದ್ದೀವಿ, ಓಡಬೇಕು. ಎಷ್ಟೇ ಬೆಂಗಳೂರು ಅಂತ ಹೇಳಿ ಕೆಲಸ ಹುಡ್ಕೊಂಡು ಬಂದು ಇಲ್ಲಿ ಜೀವನ ನಡೆಸ್ತಾ ಇದ್ರು ನಾವು ಟ್ರೈನು ಬಸ್ಸಲ್ಲಿ ಹೋಗುವಾಗ ಗೊತ್ತಾಗುತ್ತೆ ಎಷ್ಟೊಂದು ಜನ ವಾಪಸ್ ಊರಿಗೆ ಹೋಗಲಿಕ್ಕೆ ಕಾಯ್ತಾ ಇರ್ತಾರೆ, ಕಾತುರದಿಂದ ಇರ್ತಾರೆ ಅಂತ. ನಾವು ಸಹ ಇವತ್ತು ಅದೇ ಖುಷಿಯೊಂದಿಗೆ ಜಾತ್ರೆ ನೋಡಲಿಕ್ಕೆ, ಎಂಜಾಯ್ ಮಾಡಲಿಕ್ಕೆ ನಮ್ಮ ಅಣ್ಣನ ಮನೆಗೆ ಹೋಗ್ತಾ ಇದ್ದೀವಿ. ನಾವು ಬರೋ ಅಷ್ಟರಲ್ಲಿ ನಮ್ಮ ಅಣ್ಣ ಬಂದು ನಮಗೋಸ್ಕರ ಕಾಯ್ತಾ ಇದ್ದ. ಇವಾಗ ತಾನೇ ಟ್ರೈನಿಂದ ಬಂದ್ವಿ. ಅಣ್ಣ ಬಂದಿದ್ದ ಕರ್ಕೊಂಡು ಬರೋಕ್ಕೆ. ಅವ್ರ ಮನೆಗೆ ಹೋಗ್ತಾ ಇದ್ದೀವಿ. ನಮ್ಮ ಚಿರು ಪುಟ್ಟಿನೂ ಬಂದಿದ್ದಾಳೆ ನಮಗೆ ಕರ್ಕೊಂಡು ಹೋಗೋಕೆ. ಇವತ್ತು ಜಾತ್ರೆ ಇರೋದು ನಾಳೆ, ಇವತ್ತೇ ಎಲ್ಲರೂ ಲ್ಯಾಂಡ್ ಆಗಿದ್ದೀವಿ. ನೋಡ್ಬೇಕು ಎಷ್ಟು ಎಂಜಾಯ್ ಮಾಡ್ತೀವಿ. ಹೀಗೆ ಜಾತ್ರೆ ಬಗ್ಗೆ ಮಾತಾಡಿಕೊಂಡು ಇವತ್ತು ದೇವಸ್ಥಾನದ ಹತ್ರ ಏನು ಪ್ರೋಗ್ರಾಮ್ ಇರುತ್ತೆ, ಜಾತ್ರೆ ಹೇಗಿರುತ್ತೆ, ನಾಳೆ ಏನೇನು ಪ್ರೋಗ್ರಾಮ್ಗಳಿದೆ ಅಂತ ಮಾತಾಡಿಕೊಂಡು ಮನೇನ ತಲುಪಿದ್ವಿ. ಮನೆ ಹತ್ರ ನಮ್ಮ ದೊಡ್ಡಮ್ಮ, ಅಕ್ಕನ ಮಕ್ಕಳು ಎಲ್ಲರೂ ಕಾಯ್ತಾಯಿದ್ರು. ಸೊ ಅವರನ್ನು ನೋಡಿ ತುಂಬ ಖುಷಿ ಆಯಿತು. ಅದಾದಮೇಲೆ ಎಲ್ಲರೂ ರೆಡಿಯಾಗಿ ಈವ್ನಿಂಗ್ ದೇವಸ್ಥಾನದ ಹತ್ರ ಹೋಗಿದ್ವಿ. ಇಲ್ಲಿ ನೈಟೇ ಉಪಹಾರನ ತೊಗೊಂಡೋಗಿ ಇಟ್ಕೊಂಡು ಬೆಳಗ್ಗೆಗೆ ತೇರಿಗೆ ಒಪ್ಪಿಸಿ ಅದನ್ನು ತೇರನ್ನ ಎಳಿತಾರಂತೆ. ಸೊ ಹಾಗಾಗಿ ಅಲ್ಲಿ ನೋಡಿಕೊಂಡು ಬೆಳಗ್ಗೆ ನಾವು ಬೂನಳ್ಳಿ ಜಾತ್ರೆಗೆ ಹೊರಟ್ವಿ. ಎಲ್ಲರೂ ರೆಡಿಯಾಗಿ ಅಣ್ಣನ ಕಾರಲ್ಲಿ ಜಾತ್ರೆಗೆ ಹೊರಟ್ವಿ. ಇವಾಗ ತೇರ ಹತ್ರ ಹೋಗ್ತಾ ಇದ್ದೀವಿ. ತೇರನ್ನ ಅಲ್ಲಿ ಊರ ಮುಂದೆ ನಿಲ್ಸಿರ್ತಾರೆ. ಇವಾಗ ತಾನೇ ಬೂನಳ್ಳಿ ಬಂದಿದ್ದೀವಿ. ತೇರ ಹತ್ರ ಹೋಗ್ತಾ ಇದ್ದೀವಿ. ನಾವಿವಾಗಿದ್ದೀವಿ ಬೂನಳ್ಳಿಯಲ್ಲಿ ಎಲ್ಲರೂ ಇವಾಗ ಉಪಹಾರನ ಹೊತ್ಕೊಂಡು ತೇರ ಹತ್ರ ಹೋಗ್ತಾ ಇದ್ರು. ನಮ್ಮ ಅತ್ತಿಗೆ ಮನೆಯಲ್ಲಿ ಎಲ್ಲರೂ ರಾತ್ರಿನೇ ಉಪಹಾರನ ತಗೊಂಡು ಇಲ್ಲಿ ಬಂದು ಇವತ್ತು ಸಮುದಾಯ ಭವನದಲ್ಲಿ ಇದ್ದರು. ಸೊ ಇವಾಗ ಅದನ್ನು ಅರ್ಪಣೆ ಮಾಡಿ ಪೂಜೆನ ಮಾಡಿ ತೇರನ್ನ ಎಳಿತಾರೆ. ಜಾತ್ರೆ ಅಂತೂ ತುಂಬ ಚೆನ್ನಾಗಿತ್ತು, ಆದರೆ ತುಂಬ ಜನನೂ ಸಹ ಇದ್ದರು. ತುಂಬ ಜನ ಅಂದರೆ ಜನ, ಎಷ್ಟು ರಶ್ ಇತ್ತಂದರೆ ನಮಗೆ ದೇವರಾಗಲಿ ತೇರಾಗಲಿ ಏನೂ ಕಾಣಿಸ್ತಾ ಇರಲಿಲ್ಲ. ಅಷ್ಟು ಜನ ಜಂಗುಳಿ. ಪೂಜೆ ಎಲ್ಲ ಆದಮೇಲೆ ತೇರೆಳೆಯೋದಕ್ಕೆ ಹಗ್ಗ ಕೊಟ್ಟರು. ನೀವು ನೋಡ್ಬೋದು ಎಷ್ಟು ಜನ ಇದ್ದಾರೆ, ಹೇಗೆ ಹಗ್ಗನ ಒಬ್ರಿಗೊಬ್ರು ಪಾಸ್ ಮಾಡ್ತಾ ಇದ್ದಾರೆ ಅಂತ. ಆದರೂ ನೀವು ವಿಡಿಯೋನ ಹೇಗೆ ತೆಗೆದ್ರಿ ಅಂತ ನೀವು ಕೇಳ್ಬೋದು. ನಾನು ದೂರದಲ್ಲಿ ನಿಂತ್ಕೊಂಡು ಝೂಮ್ ಹಾಕಿ ವಿಡಿಯೋ ಮಾಡ್ಕೊಂಡಿರೋದು. ನಿಜವಾಗ್ಲೂ ವಿಡಿಯೋ ಮಾಡಿದ್ಮೇಲೆ ವಿಡಿಯೋದಲ್ಲೇ ನಾವು ದೇವ್ರನ್ನ ಕರೆಕ್ಟಾಗಿ ನೋಡೋಕ್ಕಾಗಿರೋದು. ಅಲ್ಲಿದ್ದಾಗ ನಮಗೆ ದೇವರು ಕಾಣಿಸ್ತಾ ಇರಲಿಲ್ಲ, ತೇರು ಕಾಣಿಸ್ತಾ ಇರಲಿಲ್ಲ, ಅಷ್ಟು ಜನ ರಶ್ ಇದ್ದರು. ಅದೆಲ್ಲ ಮುಗಿಸ್ಕೊಂಡು ನಾವು ಈ ಕಡೆ ದೇವಸ್ಥಾನದ ಹತ್ರ ಬಂದ್ವಿ. ಅಂದರೆ ಜಾತ್ರೆ ಹಾಕಿರ್ತಾರಲ್ವ ಆ ಸೈಡ್ಗೆ ಬಂದ್ವಿ. ಹೆಣ್ಮಕ್ಳಿಗೆ ಜಾತ್ರೆ ಅಂದರೆ ಏನು ನೆನಪಾಗುತ್ತೆ ಹೇಳಿ? ಬಳೆ, ಸರ, ಕ್ಲಿಪ್ಪು, ಆಟದ ಸಾಮಾನು ಮಕ್ಕಳಿಗೆ, ಇದೆಲ್ಲ ಒಂಥರ ಖುಷಿ ಕೊಡುತ್ತೆ. ನಾನು ನನ್ನ ತಂಗಿ, ಅಮ್ಮ, ಪಾಪು ಎಲ್ಲರೂ ಈ ಕಡೆ ಜಾತ್ರೆ ನೋಡಲಿಕ್ಕೆ ಅಂತ ಬಂದ್ವಿ. ಮಕ್ಕಳಿಗೆ ಅಮ್ಮ ಆಟ ಸಾಮಾನನ್ನು ಕೊಡಿಸಿದ್ರು. ಹಾಗೆ ನನಗೆ ಮತ್ತು ನನ್ನ ತಂಗಿಗೆ ಅಮ್ಮ ಬಳೆ ತೊಡಿಸಿದ್ರು. ಇಬ್ಬರು ಒಂದೊಂದು ಕೈಗೆ ಒಂದೊಂದು ಡಜನ್ ಬಳೆನ ತೊಡ್ಕೊಂಬಂದ್ವಿ. ತುಂಬ ಖುಷಿ ಆಯಿತು. ಅದಾದಮೇಲೆ ದೇವಸ್ಥಾನದ ಮುಂದೆ ಅದೆಷ್ಟೋ ಎಡೆಗಳನ್ನು ಹಾಕಿ ಅವರು ಉಪಹಾರ ಹೊತ್ಕೊಂಬಂದಿರ್ತಾರಲ್ವ, ಅದನ್ನೆಲ್ಲ ಆ ಎಡೆಯಲ್ಲಿ ಬಡಿಸಿ ಪೂಜೆ ಮಾಡ್ತಾಯಿದ್ರು. ಅದು ಒಂಥರ ನೋಡಲಿಕ್ಕೆ ತುಂಬ ಚೆನ್ನಾಗಿತ್ತು.
ಎಲ್ಲರೂ ಕಾರಲ್ಲಿ ಹೋದರು. ನಾವು ಬಳೆ ತೊಡ್ಸ್ಕೋಬೇಕು, ಆಟೋ ಸಾಮಾನು ತಗೋಬೇಕು, ಕ್ಲಿಪ್ ತಗೋಬೇಕು ಅಂತ ಹೇಳಿ ಬಿಸಿಲಲ್ಲಿ ನಡ್ಕೊಂಡು ಹೋಗ್ತಾಯಿದ್ದೀವಿ. ಈಗ ಅಲ್ಲಿ ಹೋಗಿ ಬೂನಳ್ಳಿ ಕೂಡಲ್ಲಿ ಬಸ್ ಹತ್ಕೊಂಡು ಹೋಗಿ ಮತ್ತೆ ಡೈರಿ ಸರ್ಕಲಿಂದ ನಡಿಬೇಕು. ನಮ್ಮ ಪಾಡು ಬಸ್ಸಲ್ಲಿ ನಮ್ಮಮ್ಮ ಬಸ್ಸಲ್ಲಿ ಕಾಯ್ಕೊಂಡು ನಿಂತವ್ರೆ ಅಂತವ್ರು ಇಲ್ಲಿಂದನೇ ಯಾಕೆ ನಡ್ಸೋ ಥರ ಇದ್ದಾರೆ. ನೋಡೋಣ. ನಮ್ಮ ಪಾಪು ಬೇರೆ ನಿದ್ದೆ ಬಂದ್ಬಿಟ್ಟಿದೆ. ಜಾತ್ರೆ ಹೀಗಿತ್ತು, ಚೆನ್ನಾಗಿ ನೋಡಿದ್ವಿ, ಚೆನ್ನಾಗಿತ್ತು ಜಾತ್ರೆ. ಏನು ಅಷ್ಟೊಂದು ತುಂಬ ಜಾಸ್ತಿ ಜನ ಅಂತೇನಿಲ್ಲ, ನಾರ್ಮಲ್ ಆಗಿದ್ದಾರೆ. ಇವಾಗ ಬರ್ತಾ ಇದ್ದಾರೆ ಜನ, ಚೆನ್ನಾಗಿದೆ ಈ ಥರ. ಜಾತ್ರೆ ಮುಗಿದ್ಮೇಲೆ ನೆಕ್ಸ್ಟ್ ಡೇ ಏನಿರುತ್ತೆ ಹೇಳಿ? ಒಂದು ಒಳ್ಳೆ ಬಾಡೂಟ. ಅದಿಲ್ಲ ಅಂದರೆ ಜಾತ್ರೆ ಹೇಗೆ ಕಂಪ್ಲೀಟ್ ಆಗುತ್ತೆ? ಅದರಲ್ಲೂ ಹಾಸನ ಅಂದರೆ ಬಾಡೂಟ ತುಂಬಾ ಫೇಮಸ್ಸು. ಸೊ ಇಲ್ಲಿನೂ ಸಹ ನೆಕ್ಸ್ಟ್ ಡೇ ಬಾಡೂಟ ಇತ್ತು. ಅದಕ್ಕೆ ನಮ್ಮ ಭಟ್ರು ಫುಲ್ ಪ್ರಿಪೇರ್ ಆಗ್ತಾ ಇದ್ದಾರೆ. ಅದನ್ನೆಲ್ಲ ಸ್ವಲ್ಪ ವಿಡಿಯೋ ಕ್ಯಾಪ್ಚರ್ ಮಾಡಿದ್ದೀನಿ. ಮಟನ್ ಸಾಂಬಾರನ್ನ ಮಸಾಲೆಗೆ ನಮ್ಮ ಹೆಣ್ಮಕ್ಳು ಪ್ರಿಪ್ರೇಷನ್ ನಡೀತಾ ಇದೆ. ಬೆಳ್ಳುಳ್ಳಿ, ಶುಂಠಿ ಇದನ್ನೆಲ್ಲ ರುಬ್ಕೊಡೋದಕ್ಕೆ ಹೇಳಿದರು ಭಟ್ರು. ಸೊ ಅದರ ಪ್ರಿಪ್ರೇಷನ್ ನಡೀತಾ ಇದೆ. ಇಲ್ಲಿ ಎಲ್ಲನೂ ಗ್ರೈಂಡ್ ಮಾಡಿ ಕೊಡಬೇಕು. ಹಾಗೆಯೇ ನಮ್ಮ ಅಜ್ಜಿನೂ ನನ್ನ ಅಳಿಲು ಸೇವೆ ಅಂತ ಹೇಳಿ ಚಕ್ಕೆ, ಲವಂಗ ಇದನ್ನೆಲ್ಲ ಕುಟ್ಕೊಡ್ತಾ ಇತ್ತು. ಒಂದು ಸ್ವಲ್ಪ ವೀಡಿಯೋ ಮಾಡಿಕೊಂಡೆ. ನಮ್ಮ ಮಕ್ಕಳು ಕೇಳಬೇಕಾ, ಅವರು ಒಂದು ಸ್ವಲ್ಪ ಕೆಲಸ ಮಾಡಿಲ್ಲ ಅಂದರೆ ಹೇಗೆ? ಕೆಲಸ ಮಾಡ್ತಾರೋ ಇಲ್ವೋ, ಅವರೆಲ್ಲ ಕಡೆ ಇರ್ತಾರೆ. ಹೀಗೇ ನಮ್ಮ ಬಾಡೂಟದ ಪ್ರಿಪ್ರೇಷನ್ ನಡೀತಾ ಇದೆ. ನೋಡ್ಬೋದು ಮಟನ್ದು ಎಲ್ಲ ಸ್ವಲ್ಪ ವೀಡಿಯೋ ಮಾಡಿದ್ದೀನಿ. ನಮ್ಮ ಅಕ್ಕ ನಗ್ತಾ ಇದ್ಲು ನಾನು ವೀಡಿಯೋ ಮಾಡಬೇಕಾದ್ರೆ. ಈ ದೊಡ್ಡ ದಬ್ರಿಯಲ್ಲಿ ಇವಾಗ ಸಾಂಬಾರು ಪ್ರಿಪ್ರೇಷನ್ ನಡೀತಾ ಇದೆ. ಹಾಗೆ ಈ ಕಡೆ ರೈಸ್ ಮಾಡೋದಕ್ಕೆ ಇಟ್ಟಿದ್ದಾರೆ. ಮಟನ್ ತೋರಿಸ್ತೀನಿ ಬನ್ನಿ, ಎಷ್ಟೊಂದು ಮಟನ್ ತರಿಸಿದ್ದಾರೆ ಅಂತ. ಮಟನ್ ಸಿಗೋದೇ ಕಷ್ಟ ಆಗಿಬಿಟ್ಟಿತ್ತು. ಯಾಕೆಂದರೆ ಸುತ್ತಮುತ್ತ ಹಳ್ಳಿ ಎಲ್ಲ ಮನೆಯಲ್ಲೂ ಸಹ ಈ ಹಬ್ಬ ಮಾಡೋದ್ರಿಂದ ಎಲ್ಲರಿಗೂ ಮಟನ್ ಸಿಗೋದೇ ಕಷ್ಟ ಆಗಿಬಿಟ್ಟಿತ್ತು. ಮುಂಚೆನೇ ಆರ್ಡ್ರ್ ಕೊಟ್ಟು ಇದು ಮಾಡಿದ್ರೂ ಮಟನ್ ಸಿಗ್ತಾ ಇರಲಿಲ್ಲ ಇವ್ರುಗಳಿಗೆ. ಇವರು ಹೇಗೋ ಆರ್ಡ್ರ್ ಕೊಟ್ಟಿದ್ದರಿಂದ ಬಂದು ಕಟ್ ಮಾಡಿ ಕೊಟ್ಟು ಹೋಗಿದ್ದರು. ಸೊ ಹಾಗಾಗಿ ನಮ್ಮ ಸಾಂಬಾರು ರೆಡಿ ಆಗ್ತಾ ಇದೆ ನೋಡಿ ಇವಾಗ. ಭಟ್ರು ಬರೀ ಸಾಂಬಾರು ವೀಡಿಯೋ ಮಾಡ್ತೀಯಾ, ನಾನು ವೀಡಿಯೋ ಮಾಡಲ್ವಾ ಅಂತೇಳಿ ತಮಾಷೆ ಮಾಡ್ತಾಯಿದ್ರು. ಭಟ್ರು ಮಾತ್ರ ತುಂಬ ಒಳ್ಳೆಯವರು, ಮಾತು ಕಮ್ಮಿ ಕೆಲಸ ಜಾಸ್ತಿ ಅಂತೀವಲ್ಲ ಹಾಗೆ. ಎಷ್ಟು ಚೆನ್ನಾಗಿ ಕೆಲಸನ ಮಾಡಿಕೊಟ್ರು ಅಂದರೆ ತುಂಬಾ ಚೆನ್ನಾಗಿ ಎಲ್ಲವನ್ನು ನಿಭಾಯಿಸಿ ಮಾಡಿ ಕೊಟ್ಟು ಹೋದರು. ಅಡುಗೆ ಅಂತೂ ಎರಡು ಮಾತೇ ಇಲ್ಲ. ಎಷ್ಟು ಟೇಸ್ಟಿಯಾಗಿ ಚೆನ್ನಾಗಿ ಮಾಡಿದರು ಅಂದರೆ ಎಲ್ಲರೂ ಊಟ ಚೆನ್ನಾಗಿತ್ತು ಅಂತ ಹೇಳೋದ್ರು. ಅಷ್ಟು ಚೆನ್ನಾಗಿ ಮಾಡಿದರು. ಮೆನು ಅಲ್ಲಿ ಇಡ್ಲಿ, ಮುದ್ದೆ, ವೈಟ್ ರೈಸ್, ಮಟನ್ ಸಾಂಬಾರು, ಬೋಟಿ ಗೊಜ್ಜು, ಚಿಕನ್ ಚಾಪ್ಸ್ ಇದೆಲ್ಲ ಇತ್ತು. ತುಂಬಾ ಚೆನ್ನಾಗಿ ಮಾಡಿದರು. ಎಲ್ರಿಗೂ ಊಟ ಇಷ್ಟ ಆಯಿತು ಅಂತಲೇ ಹೇಳ್ಬೋದು. ನನಗಂತೂ ತುಂಬ ಇಷ್ಟ ಆಯಿತು, ಚೆನ್ನಾಗಿ ತಿಂದ್ವಿ. ನಾವು ಅವತ್ತೇ ಬೆಂಗಳೂರಿಗೆ ವಾಪಸ್ ಬರಬೇಕಿದ್ದರಿಂದ ಬೇಗ ಊಟನ ಮುಗಿಸ್ಕೊಂಡು ಸ್ವಲ್ಪ ಬೇಗನೆ ಹೊರಟ್ವಿ. ಇವತ್ತು ಪಾಪುನ ವಾಪಸ್ ಕರ್ಕೊಂಬರ್ತಾ ಇದ್ದಿದ್ದರಿಂದ ತುಂಬ ಖುಷಿಯಾಗಿದ್ದೆ. ಏಕೆಂದರೆ ಅವನು ಅವತ್ತಿಂದ ಊರಲ್ಲೇ ಇದ್ದ. ಅಮ್ಮ ಅವನನ್ನು ಕಳಿಸುವಾಗ ತುಂಬ ಬೇಜಾರು ಮಾಡಿಕೊಂಡ್ರು. ಹಾಗೆ ನಮ್ಮ ಜಾತ್ರೆಯ ವಿಡಿಯೋ ಹೀಗಿತ್ತು. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು. ಬಾಯ್ ಬಾಯ್. ಆ ದೇವರು ನಿಮಗೆ ಒಳ್ಳೇದು ಮಾಡಲಿ.